ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಮಾಧ್ಯಮಗಳಲ್ಲಿ ನೀವೆಲ್ಲ ಆಲ್ರೆಡಿ ನೋಡ್ತಾ ಇರ್ತೀರಾ, ನಮ್ಮ ಜಮ್ಮು ಕಾಶ್ಮೀರದ ಅಂದರೆ ಪಹಲ್ಗಾಮ್ ಅನ್ನೋ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಇದು ಹೇಗಾಯಿತು, ಇದ್ರ ಹಿಂದೆ ಏನು ಅಜೆಂಡಾ ಇರ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನೋಡೋದಾದರೆ ಈ ಘಟನೆ ನಡೆದಿರುವಂಥದ್ದು ಭಾರತದ ಸ್ವಿಟ್ಜರ್ಲೆಂಡ್ ಅನ್ನಿಸ್ಕೊಂಡಿರುವಂಥ ಪ್ರದೇಶ ಜಮ್ಮು ಕಾಶ್ಮೀರ. ಇಲ್ಲಿ ಪಹಲ್ಗಾಮ್ ಅಂತ ಒಂದು ಪ್ಲೇಸ್ ಇದೆ. ಸೊ ಇಲ್ಲಿ ಸಮ್ಮರ್ ಟೈಮಲ್ಲಿ ಎಲ್ಲ ಯಾಕೆ ಹೋಗ್ತಾರಪ್ಪ ಅಂತಂದರೆ ವ್ಯೂ ತುಂಬ ಚೆನ್ನಾಗಿರುತ್ತೆ, ಹಾರ್ಸ್ ರೈಡಿಂಗು ಈ ಥರ. ಆಮೇಲೆ ಬೆಟ್ಟ ಗುಡ್ಡದ ಪ್ರದೇಶ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಆಗಿರೋದ್ರಿಂದ ಸಮ್ಮರ್ನಲ್ಲಿ ವೆಕೇಷನ್ಗೆ ಎಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾ ಇರ್ತಾರೆ. ಸೊ 22ನೇ ತಾರೀಕು ಅಂದರೆ ಇದೇ ತಿಂಗಳು 22ನೇ ತಾರೀಕು ಏನಾಗಿದೆಯಪ್ಪ ಅಂದರೆ, ಹೀಗೆ ಜನಗಳು ಅವರವ್ರ ಆ್ಯಕ್ಟಿವಿಟೀಸ್ನಲ್ಲಿ ಬ್ಯುಸಿ ಆಗಿರ್ಬೇಕಾದ್ರೆ ಒಂದು ಟೆರರ್ ಅಟ್ಯಾಕ್ ನಡೆದಿದೆ. ಆ ಟೆರರ್ ಅಟ್ಯಾಕ್ನಲ್ಲಿ ಸುಮಾರು 28ರಿಂದ 30 ಜನ ಸತ್ತಿದ್ದಾರೆ ಅಂತ ವರದಿ ಬಂದಿದೆ. ಆ ಟೆರರ್ ಅಟ್ಯಾಕ್ನಲ್ಲಿ ಹಾಗಾದರೆ ಯಾರ್ಯಾರು ಸತ್ರಪ್ಪ ಅಂದರೆ, ಆ ಟೆರರ್ ಅಟ್ಯಾಕ್ನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಮೆನ್ಸೇ ಸತ್ತಿದ್ದಾರೆ. ಸೊ ಹಾಗಾದರೆ ಆ ಟೆರರ್ ಅಟ್ಯಾಕ್ನಲ್ಲಿ ವುಮೆನ್ಸ್ನ ಸಾಯಿಸಬಾರ್ದು ಅಂತ ಏನಾದರೂ ಇತ್ತಾ? ವಿಷಯಕ್ಕೆ ಬಂದರೆ ಏನಾಗುತ್ತಪ್ಪ ಅಂದರೆ, ಅಲ್ಲಿ ನಡೆದಿರುವಂಥ ಘಟನೆ ಬಂದ್ಬಿಟ್ಟು ಟೆರರಿಸಮ್ ಘಟನೆ ಅದು. ಸೊ ಅಲ್ಲಿ ಏನಾಗಿದೆಯಪ್ಪ ಅಂದರೆ, ಟೆರರಿಸ್ಟ್ಗಳು ಬಂದು ಮೊದಲು ಕೇಳಿದ್ದಾರೆ, ನೀನು ಯಾವ ಧರ್ಮದವರು ಅಥವಾ ನೀನು ಯಾವ ಧರ್ಮದವನು ಅಂತ ಕೇಳಿದ್ದಾರೆ. ನೀವು ಯಾವ ಧರ್ಮದವರು ಅಂತ ಕೇಳಿ ಅವರು ನಾವು ಹಿಂದೂ ಅಂತ ಹೇಳಿದಾಗ ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಕೆಲವ್ರಿಗಂತೂ ಏನು ಮಾಡಿದ್ದಾರಪ್ಪ ಅಂತಂದರೆ ಪ್ಯಾಂಟ್ ಬಿಚ್ಚಿ ನೋಡಿದ್ದಾರೆ ಮೆನ್ಸ್ಗೆ, ಅಂದರೆ ನೀನು ಹಿಂದೂನಾ ಮುಸ್ಲಿಮಾ ಅನ್ನುವಂಥ ಕನ್ಫರ್ಮೇಷನ್ ಮಾಡಿಕೊಂಡು ನಂತರ ಶೂಟ್ ಮಾಡಿ ಸಾಯಿಸಿದ್ದಾರೆ. ಅದಾದ ಬಳಿಕ ನಮ್ಮ ಶಿವಮೊಗ್ಗದಲ್ಲಿ ಇರುವಂಥ ಒಂದು ಫ್ಯಾಮಿಲಿ, ಅವ್ರ ಹೆಸರು ಬಂದು ಮಂಜುನಾಥ್ ರಾವ್ ಹಾಗೂ ಪಲ್ಲವಿ ಅಂತ, ಅವರ ಮಗನ ಜೊತೆ ಹೋಗಿರ್ತಾರೆ ವೆಕೇಷನ್ಗೆ. ಸೊ ಅವ್ರಿಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಆ ತಾಯಿ ಏನಂತ ಹೇಳಿದ್ದಾರೆ ಅಂದರೆ, ನನ್ನ ಗಂಡನ ಸಾಯಿಸಿದ್ರಲ್ಲ, ನನ್ನ ಮಗನೂ ನನ್ನನ್ನು ಇಬ್ಬರನ್ನೂ ಸಾಯಿಸ್ಬಿಡಿ ಅಂತ ಹೇಳಿದ್ದಾರೆ. ಸೊ ಅವಾಗ ಅವ್ರು ಹೇಳಿರೋಂಥ ಮಾತೇನಪ್ಪ ಅಂದರೆ, ನಾವು ನಿಮ್ಮನ್ನು ಸಾಯಿಸಲ್ಲ, ಹೋಗ್ಬಿಟ್ಟು ಮೋದಿಗೆ ಹೇಳು ನೀನು ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಹೀಗೆ ಒಬ್ಬ ನೇವಿ ಆಫೀಸರ್ ಇದ್ದರು, ಅವ್ರನ್ನ ಸಾಯಿಸಿದ್ದಾರೆ. ಮದುವೆಯಾಗಿ ಕೇವಲ 6 ದಿನ ಆಗಿತ್ತು. ಸೊ ಹನಿಮೂನ್ಗೆ ಅಂತ ಹೋಗಿದ್ರು ಪಾಪ, ಅವ್ರನ್ನ ಕೂಡ ಸಾಯಿಸಿದ್ದಾರೆ. ಅಲ್ಲೂ ಸೇಮ್, ಗಂಡನ ಸಾಯಿಸಿದ್ದಾರೆ, ಹೆಂಡತಿನ ಬಿಟ್ಟಿದ್ದಾರೆ. ಇದರಲ್ಲಿ ನಮ್ಮ ಸೋಲ್ಜರ್ ಆಗಿರುವಂಥ ಒಬ್ಬರು ಅಂದರೆ ಅಲ್ಲಿನ ಲೋಕಲ್, ಅವರು ಮುಸ್ಲಿಂ ಪಾಪ, ಅವ್ರನ್ನ ಕಾಪಾಡಕ್ಕೆ ಹೋಗಿದ್ದಾರೆ. ಅಂದರೆ ಈ ಟೆರರಿಸ್ಟಿಂದ ನಮ್ಮ ಹಿಂದೂಗಳನ್ನ ಕಾಪಾಡಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಗುಂಡಿಕ್ಕಿ ಕೊಲ್ಲಿ ಅವ್ರನ್ನ ಸಾಯಿಸಿದ್ದಾರೆ. ಸೊ ವಿಷಯ ಏನು ಬರುತ್ತಪ್ಪ ಅಂದರೆ, ಇದೆಲ್ಲ ಯಾಕೆ ಮಾಡಿದ್ರು ಅಂದರೆ, ಹಿಂದೂ ಮುಸ್ಲಿಂ ಏನಕ್ಕೆ ಮುಸ್ಲಿಮ ನೀನು ಹಿಂದೂನ ಅಂತ ಕೇಳಿನೇ ಸಾಯಿಸಿದ್ರಪ್ಪ ಅಂದರೆ, ಅವರ ಅಜೆಂಡಾ ಏನು? ನಾವೆಲ್ಲ ಇಲ್ಲಿ ಅನ್ಕೋತಾ ಇರ್ತೀವಿ, ನಾನು ಆ ಜಾತಿ ಈ ಜಾತಿ, ನೀನು ಆ ಜಾತಿ, ನೀನು ಗೌಡ, ನೀನು ಕುರುಬ, ನೀನು ದಲಿತ, ಆ ಜಾತಿ ಈ ಜಾತಿ, ಲಿಂಗಾಯತ, ಅದು ಇದು ಅಂತ ನಾವೆಲ್ಲ ಅನ್ಕೋತಾ ಇರ್ತೀವಿ ಅಲ್ವಾ? ಸೊ ಅವ್ರು ಕೇಳಿದಂಥ ಮಾತೇನಪ್ಪ ಅಂದರೆ, ನೀನು ಹಿಂದೂನಾ ಅಂತ ಕೇಳಿರೋದು. ಯಾಕಂದರೆ ನಾವೆಲ್ಲ ಹಿಂದೂಸೇ, ಅದನ್ನು ಕೇಳಿದ್ದಾರೆ. ಅವರ ಅಜೆಂಡಾ ಏನಾಗಿರುತ್ತಪ್ಪ ಅಂದರೆ, ಅವರು ಆ ರೀತಿ ಮಾಡಿದ್ರೆ ಇಲ್ಲಿರುವಂಥ ಹಿಂದೂಸು ಮುಸ್ಲಿಮ್ಸ್ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಮುಸ್ಲಿಮ್ಸ್ ಮೇಲೆ ಜಗಳಕ್ಕೆ ಬರ್ತಾರೆ ಅನ್ನೋಂಥ ಉದ್ದೇಶ. ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಒಂದು. ಇನ್ನೊಂದು, ಟೆರರಿಸಮ್ಗೆ ಅವರು ಪ್ರೊವೋಕ್ ಮಾಡ್ತಾ ಇದ್ದಾರೆ. ಹೇಗೆ ಹೇಳ್ತೀನಪ್ಪ ಅಂದರೆ, ಇವಾಗ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಆ ಪ್ಲೇಸ್ ಬಂದು ಡಿಪೆಂಡ್ ಆಗಿರೋದು ಮೇನ್ಲಿ ಪ್ರವಾಸೋದ್ಯಮದ ಮೇಲೇ. ಅಂದರೆ ಪ್ರವಾಸಿಗರು ಬರ್ತಾರೆ, ಬೇರೆ ಬೇರೆ ಕಂಟ್ರಿಗಳಿಂದನೂ ಬರ್ತಾರೆ ಪ್ರವಾಸಿಗರು. ಜಾಗ ಚೆನ್ನಾಗಿದೆ ಅಲ್ವಾ? ಸೊ ನಾವು ಎಲ್ಲಾದರೂ ಹೋಗ್ತೀವಿ ಅಂತಂದರೆ ಜಾಗ ಚೆನ್ನಾಗಿದ್ದರೆ ಹೋಗ್ತೀವಲ್ಲ. ಸೊ ಪ್ರವಾಸೋದ್ಯಮದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಅವರ ಟಾರ್ಗೆಟ್ ಅಂದರೆ, ಇವಾಗ ಪ್ರವಾಸೋದ್ಯಮ ನಿಲ್ಲುತ್ತೆ, ಅಲ್ಲಿನ ಜನಗಳು ಕೆಲಸ ಕಾರ್ಯ ಇಲ್ಲದೆ ಊಟಕ್ಕೂ ತೊಂದರೆ ಪಡ್ತಾರೆ. ಸೊ ಅವಾಗ ಟೆರರಿಸಮ್ಗೆ ಅವರು ಜಾಯ್ನ್ ಆಗ್ತಾರೆ. ಸೊ ಇದು ಅವರ ಮೇನ್ ಅಜೆಂಡಾ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ, ಇಲ್ಲ ಇವಾಗ ಪಾಕಿಸ್ತಾನ ಹೇಳುತ್ತೆ, ನಮ್ಮ ಕಡೆಯವರಲ್ಲ ಇವರು, ಅಲ್ಲಿಂದ ಬಂದರು ಇಲ್ಲಿಂದ ಬಂದರು ನಮಗೆ ಗೊತ್ತಿಲ್ಲ
ಇದಕ್ಕಿಂತ ಮುಂಚೆ ಸಾಕಷ್ಟು ಘಟನೆಗಳು, ಸಾಕಷ್ಟು ಬ್ಲಾಸ್ಟ್ಗಳು ಮಾಡಿನೂ ನಮ್ಮವರಲ್ಲ ಅಂತ ಹೇಳಿದೆ ಪಾಕಿಸ್ತಾನ. ಇದೇ ಪಾಕಿಸ್ತಾನ. ನಾವು ಯಾವಾಗಲೂ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತೀವಿ, ಅಲ್ಲಿಂದಾನೇ ಭಯೋತ್ಪಾದಕರು ಬರ್ತಾರೆ ಅಂದರೆ ಸುಮ್ಮನೆ ಹೇಳಲ್ಲ. ಯಾಕಂದರೆ ಸಿಗಾಕೊಂಡಾಗ ಆದಮೇಲೆ ಅವ್ರು ಬಾಯಿ ಬಿಡೋ ಅಂಥದ್ದು ಅಲ್ಲಿನ ಜಾಗನೇ. ನಾವು ಅಲ್ಲಿಯವ್ರು ಅಂತಲೇ ಹೇಳೋದವರು. ಎಲ್ಲೆಲ್ಲಿಂದನೋ ಬಂದಿದ್ದೀವಿ ನಾವು ಅಂತ ಎಲ್ಲ ಹೇಳಲ್ಲ. ಇನ್ನೊಂದೇನಪ್ಪ ಅಂದರೆ ಅವ್ರು ಹೆಂಗೆ ಬರ್ತಾರಪ್ಪ ಅಂದರೆ POK ಅಂತ ಒಂದು ಪ್ಲೇಸ್ ಕೇಳಿದ್ದೀರಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ. ಆ ಕಾಶ್ಮೀರದಲ್ಲಿ ಅವ್ರಿಗೂ ಸ್ವಲ್ಪ ಜಾಗ ಇದೆ, ಅವ್ರದ್ದು ಸ್ವಲ್ಪ ಜಾಗ ಇದೆ. ಅಂದರೆ ಅದಕ್ಕೋಸ್ಕರನೇ ಕೆಲವು ಗಲಾಟೆಗಳು, ಘಟನೆಗಳು ನಡೀತಾ ಇರುತ್ತೆ. ಸೊ ಏನಪ್ಪ ಅಂತಂದರೆ ಅದಕ್ಕೂ ಆ ಪೆಹಲ್ಗಾಮ್ ಅಂತ ಪ್ಲೇಸ್ ಇದೆಯಲ್ಲ, ಅದಕ್ಕೂ ಸುಮಾರು 4 ಕಿಲೋಮೀಟ್ರ್ ಅಷ್ಟು ಡಿಫ್ರೆನ್ಸ್ ಇರೋದು. ಸೊ ಅಲ್ಲಿಂದ ಬರೋದು, ಒಳಗಡೆ ಹೆಂಗೋ ನುಸುಳ್ಕೊಂಡು ಬಂದುಬಿಡೋದು, ಹಿಂಗೆ ಶೂಟ್ ಮಾಡೋದು, ಓಡೋಗ್ಬಿಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಇದ್ರ ಬಗ್ಗೆ ತೀವ್ರವಾದ ಆ್ಯಕ್ಷನ್ ಆಗಲೇಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇವತ್ತು ಒಂದಿನ ನಾವೆಲ್ಲ ಸ್ಟೇಟಸ್ನಲ್ಲಿ ಅಥವಾ ವಿಡಿಯೋ ಈ ರೀತಿ ಮಾಡಿ ಹಾಕಿ ಬಿಟ್ಬಿಡೋದಲ್ಲ. ಸೊ ಪದೇ ಈ ರೀತಿ ಘಟನೆಗಳು ನಡೀತಾನೇ ಇದೆ. ಸೊ ನಾವೆಲ್ಲ ಮಾಡಬೇಕಾಗಿರೋದು ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ. ನಮ್ಮ ಗೋರ್ಮೆಂಟ್ ಆಗಲಿ ನಾವಾಗಲಿ ಅದ್ರ ಜೊತೆ ನಿಲ್ಲಬೇಕಾಗುತ್ತೆ. ಈ ರೀತಿ ಟೆರರಿಸಮ್ನ ಸಂಪೂರ್ಣವಾಗಿ, ಅಂದರೆ ನಮ್ಮ ದೇಶದಿಂದನೇ ಅಲ್ಲ, ಇಡೀ ವಿಶ್ವದಿಂದನೇ ನಾಶ ಮಾಡಬೇಕು. ಎಲ್ಲರೂ ಹೆಲ್ದಿಯಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.